ಗುರುಗಳೇ, ಇನ್ನು ಮನೆಯ ಬಾಗಿಲು ಇರುವಂಥ ದಿಕ್ಕುಗಳ ಬಗ್ಗೆಯೂ ಸಾಕಷ್ಟು ನಂಬಿಕೆಗಳಿದೆ. ಅಂದರೆ ಈ ದಿಕ್ಕಿಗಿದ್ರೆ ನಮಗೆ ಅಶುಭವಾಗ್ತಿದೆ, ಮನೇಲಿ ಏನೇ ಅಶಾಂತಿ ನಡೆದ್ರೂ ಕೂಡ ಮನೆ ಬಾಗಿಲು ಇರುವಂಥ ದಿಕ್ಕೇ ಕಾರಣ ಅಂತ ನಂಬಲಾಗತ್ತೆ. ಅಥವಾ ಕೆಲವು ಸಲ ಅದನ್ನು ಪೂರ್ತಿಯಾಗಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಆದರೆ ಮನೆಯಲ್ಲಿ ಯಾವುದೋ ಒಂದು ಬಲವಂತಕ್ಕೆ ಇಡೀ ಮನೆಯೇ ರಿನೋವೇಷನ್ ಮಾಡೋ ಅಂಥ ಸಂದರ್ಭಕ್ಕೂ ಬರ್ತಾರೆ. ಸೊ ಹಾಗಾಗಿ ಜನರಲ್ ಆಗಿ ಮನೆಗೆ ಯಾವ ದಿಕ್ಕು ಶುಭ ಅಂತ ಇರುತ್ತಾ, ಅಥವಾ ಇಂಥ ರಾಶಿಯವರಿಗೆ ಅಥವಾ ಇಂಥ ಜನಕ್ಕೆ ಇದೇ ಸರಿ ಅಂತ ಆ ಥರದ್ದೇನಾದ್ರು ಇರುತ್ತಾ ಅಂತ? ಉತ್ತಮವಾದಂಥ ಪ್ರಶ್ನೆ ಇದು, ಉತ್ತಮವಾದಂಥ ಮಾಹಿತಿ ಕೊಡುವಂಥ ಪ್ರಶ್ನೆ. ವಾಸ್ತು ಅನ್ನುವಂಥದ್ದು ಎಲ್ಲರಿಗೂ ಒಂದೇ. ಮನೆಯ ಒಳಗಡೆ ಪ್ರವೇಶವನ್ನು ಮಾಡಿದ್ಮೇಲೆ ವಾಸ್ತು ಅನ್ನುವಂಥದ್ದು ಒಂದು ರಾಶಿಗೆ ಇಂಥ ರೀತಿಯಲ್ಲಿ ಇಂಥ ಇರೋದಿಲ್ಲ. ಆದರೆ ಮನೆಯ ಪ್ರವೇಶ ಇದೆಯಲ್ಲ, ಮೂಲದ್ವಾರ, ಮುಖ್ಯದ್ವಾರ ಇದೆಯಲ್ಲ, ಆ ಮುಖ್ಯದ್ವಾರ ಅದು ಇಂಥ ರಾಶಿಯವರಿಗೆ ಇಂಥ ದಿಕ್ಕು ಅಂತ ಇರುತ್ತೆ. ನೀವು ವಾಸ್ತು ಎಲ್ಲವೂ ಮನೆ ಒಳಗಡೆ ಚೆನ್ನಾಗಿದ್ದು, ಅಗ್ನಿಮೂಲೆ ಚೆನ್ನಾಗಿದೆ, ಬ್ರಹ್ಮಸ್ಥಾನದಲ್ಲಿ ದೇವ್ರ ಮನೆ ಇದೆ, ಕುಬೇರ ಮೂಲೆಯಲ್ಲಿ ಬೆಡ್ರೂಮ್ಸ್ ಇದೆ, ಮತ್ತು ವಾಯು ಮೂಲೆಯಲ್ಲಿ ಬಾತ್ರೂಮ್ ಇದೆ, ಇವೆಲ್ಲವೂ ಸಹ ನೀವೆಲ್ಲವೂ ತೆಗೆದುಕೊಂಡು ನಿಮಗೆ ಆ ಮನೆಯ ದಿಕ್ಕೆ ನಿಮ್ಗೆ ಆಗ್ತಿಲ್ಲ ಅಂತ ಅಂದರೆ ಅಲ್ಲಿ ನಿಮಗೆ ಆ ಮನೆ ಏಳಿಗೆ ಆಗೋದಿಲ್ಲ. ಓಕೆ. ಆದ್ದರಿಂದ ಮನೆಯಲ್ಲಿ ಒಂದು ದಿಕ್ಕಿನಲ್ಲಿ ವ್ಯತ್ಯಾಸಗಳಿದ್ದರೂ ಪರವಾಗಿಲ್ಲ, ಆ ರಾಶಿಯವರಿಗೆ ಆಗುವಂತಹ ದಿಕ್ಕಿನ ಒಂದು ಮನೆಗೆ ನಾವು ಹೋಗಬೇಕು. ಉದಾಹರಣೆ ಮೇಷರಾಶಿ ತೆಗೆದುಕೊಂಡಾಗ ಮೇಷರಾಶಿಯವರು ನೋಡಿ, ಅವರಿಗೆ ಸೂರ್ಯನ ಬಾಗಿಲಾಗಿ ಬರುತ್ತೆ, ನಂದಿ ಬಾಗಿಲಾಗಿ ಬರುತ್ತೆ ಅವರಿಗೆ. ಅದೇ ರೀತಿಯಾಗಿ ಮೇಷರ ದಕ್ಷಿಣ ದಿಕ್ಕಾಗಿ ಬರುತ್ತೆ. ದಕ್ಷಿಣ ದಿಕ್ಕು ಎಲ್ರಿಗೂ ಆಗೋದಿಲ್ಲ, ದಕ್ಷಿಣ ದಿಕ್ಕು ಭಾಳ ಕಡಿಮೆ ಜನಕ್ಕೆ ಆಗೋದು. ದಕ್ಷಿಣ ದಿಕ್ಕು ನಾವು ಸ್ಮಶಾನ ದಿಕ್ಕು ಅಂತ ಹೇಳ್ತಿರ್ತೀವಿ. ಸ್ಮಶಾನ ದಿಕ್ಕು ಎಲ್ರಿಗೂ ಆಗೋದಿಲ್ಲ, ಅದು ಭಾಳ ಕಡಿಮೆ ಜನ. ಮೇಷರಾಶಿಯವ್ರಿಗೆ ಆಗುತ್ತೆ, ದಕ್ಷಿಣ ದಿಕ್ಕು ಹೋಗ್ಬೋದು, ಅವರು ಸೂರ್ಯನ ಬಾಗಿಲು ಹೋಗ್ಬೋದು, ಭಾಳ ಅನುಕೂಲ ಆಗುತ್ತೆ. ಮನೆಯ ನಂತರದಲ್ಲಿ ನೀವು ಮನೆ ವಾಸ್ತು ನೋಡ್ಕೊಂಡು ಹೋಗಬೇಕಾಗ್ತದೆ. ಮನೆಯ ಹೈಟ್, ಮನೆ ಅಂದರೆ ಒಂದು ಮೆಟ್ಲು ಹತ್ತು ಹೋಗೋ ಥರನೋ ಅಥವಾ ರೋಡಿಂದ ಎತ್ತರವಾಗಿರುವಂಥ ಜಾಗನೋ ಆ ಥರ ಇರಬೇಕು. ಈಗ ಸೆಲ್ಲರ್ ಮಾಡ್ತಾರೆ, ಅಂಥ ಮನೆಗಳಿಗೆ ಹೋಗಬಾರ್ದು. ಜೊತೆಯಲ್ಲಿ ಪ್ರತಿಯೊಂದು ಮನೆಗೆ ನಮ್ಮ ಒಂದು ಆಧ್ಯಾತ್ಮಿಕ ವಲಯದಲ್ಲಿ ನೋಡಿದಾಗ ಪ್ರತಿಯೊಂದು ಮನೆಯಲ್ಲೂ ಒಂದು ದೇವ್ರ ಮನೆ ಇದ್ದರೆ ಬಹಳ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ದೇವ್ರ ಮನೆಗಳು ಇಲ್ಲ ಅಂದ ಮನೆಗಳಲ್ಲಿ ನಿಮಗೆ ಒಂದು ದೇವ್ರ ಮನೆ ಆದರೂ ನೀವು ಹೇಳಿ ಮಾಡಿಸ್ಕೊಳ್ಬೇಕಾಗ್ತದೆ. ದೈವಶಕ್ತಿ ಬೇಕು, ಆ ಮನೆ ಅಭಿವೃದ್ಧಿ ಆಗಬೇಕು, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬೇಕು ಅಂತಂದರೆ ಒಂದು ದೇವ್ರ ಮನೆಯನ್ನು ನೀವು ಅಲ್ಲಿ ನಿರ್ಮಾಣವನ್ನು ಮಾಡ್ಕೊಳ್ಬೇಕು. ಆ ದೇವ್ರ ಮನೆ ನಿರ್ಮಾಣವನ್ನು ಮಾಡಬೇಕಾದ್ರೂ ಸಹ ಅದು ಉತ್ತರ ದಿಕ್ಕಿಗಿರಬೇಕು, ಪೂರ್ವ ದಿಕ್ಕಲ್ಲಿರಬೇಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿರಬೇಕು. ಇದನ್ನು ಮಾಡಿಕೊಂಡು ಮೇಷರಾಶಿಯವ್ರು ನೋಡಿ, ನಾನು ಆಗಲೇ ಹೇಳ್ದಂಗೆ ದಕ್ಷಿಣ ಆ್ಯಂಡ್ ಪೂರ್ವ ಮಾಡ್ಕೋಬೋದು. ಅದೇ ನೀವು ವೃಷಭ ರಾಶಿಗೆ ಹೋದರೆ ಪೂರ್ವ ದಿಕ್ಕಾಗೋದಿಲ್ಲ ಅವ್ರಿಗೆ ಉತ್ತರ ದಿಕ್ಕು ಮತ್ತು ಮುಳುಗ ದಿಕ್ಕಾಗತ್ತೆ. ಸೂರ್ಯ ಪಶ್ಚಿಮ ದಿಕ್ಕು, ಸೂರ್ಯ ಮುಳುಗ ದಿಕ್ಕಿನಲ್ಲಿ ಅವ್ರೇನಾದ್ರು ವೃಷಭ ರಾಶಿಯವರು ಸೂರ್ಯ ದಿಕ್ಕಿನಲ್ಲಿ ಹೋಗ್ಬಿಟ್ರೆ ಅವ್ರ ಮನೆ ಏಳಿಗೆ ಆಗೋದಿಲ್ಲ. ಹೋಗಿತ್ತವೆಲ್ಲ ಬರೀ ಸಮಸ್ಯೆ ಗುರುಗಳೇ, ಸಾಲ, ಸಿಕ್ಕಾಬಟ್ಟೆ ಸಾಲ, ಅವ್ರಿಗೆ ಸಿಕ್ಕಾಬಟ್ಟೆ ಸಾಲದ ವ್ಯವಸ್ಥೆಗಳಾಗ್ಬಿಡುತ್ತೆ. ಆದರೆ ನೀವು ಮಿಥುನ ರಾಶಿಗೆ ಹೋದರೆ ಮಿಥುನ ರಾಶಿಗೆ ನಂದಿ ಬಾಗಿಲು ಬರುತ್ತೆ, ಉತ್ತರ ದಿಕ್ಕು ಆಗುತ್ತೆ, ಸೂರ್ಯ ದಿಕ್ಕು ಆಗುತ್ತೆ, ಮತ್ತು ಅವರು ಪಶ್ಚಿಮ ದಿಕ್ಕಲ್ಲೂ ಅವ್ರಿಗೆ ಅನುಕೂಲ ಮಾಡುತ್ತೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಅಂತ ಬರುತ್ತೆ. ಫಸ್ಟ್ ಅವ್ರಿಗೆ ಆಗೋವಂಥದ್ದೇ ರಾಶಿಯವರಿಗೆ ನಂದಿ, ಪೂರ್ವ ಆ್ಯಂಡ್ ಪಶ್ಚಿಮ. ಮಿಥುನ ರಾಶಿಗೆ 3 ಅವಕಾಶಗಳುಂಟು. ಆದರೆ ಅವರೂ ಅಷ್ಟೇ ಯಾವಾಗಲೂ ಸಹ ಮಿಥುನ ರಾಶಿಯವರು ಆಧ್ಯಾತ್ಮಿಕವಾದಂಥ ಒಲವನ್ನು ಉಳ್ಕೊಂಡಿರ್ತಾರೆ. ಅವರು ವಾಸ್ತು ಬೇಗ ಅವ್ರಿಗೆ ಆಗಿಬರುತ್ತೆ, ಯಾಕೆ ಅಧಿಪತಿ ಬುಧ ಇರ್ತಾನೆ, ಭಾಳ ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ನೀವು ಕರ್ಕಾಟಕ ರಾಶಿಗೆ ಹೋದರೆ ಕರ್ಕಾಟಕ ರಾಶಿಯವರಿಗೆ ಅವ್ರಿಗೆ ನೋಡಿ, ಅವ್ರಿಗೆ ಮುಳುಗ ದಿಕ್ಕಾಗೋದಿಲ್ಲ. ಅವ್ರಿಗೂ ಅಷ್ಟೇ ಸೂರ್ಯನ ದಿಕ್ಕು ಅಥವಾ ನಂದಿ ದಿಕ್ಕು, ಇದನ್ನು ಮಾಡ್ಕೊಳ್ಬೇಕು. ಈ ದಿಕ್ಕಿನಲ್ಲಿ ಈ ರಾಶಿಯವರಿಗೆ ಅಗ್ನಿಮೂಲ ಚೆನ್ನಾಗಿರಬೇಕು. ಇವರಿಗೆ ಅಗ್ನಿಮೂಲ ಚೆನ್ನಾಗಿದ್ದಷ್ಟು ಅನುಕೂಲವನ್ನು ಮಾಡುತ್ತೆ. ಅದೇ ರೀತಿಗೆ ನಿಮಗೆ ಸಿಂಹರಾಶಿಗೆ ಹೋದರೆ ಸಿಂಹರಾಶಿ ಸೂರ್ಯ ದಿಕ್ಕಾಗುತ್ತೆ, ಮುಳುಗ ದಿಕ್ಕಾಗೋದಿಲ್ಲ ಅವರಿಗೆ. ಸೂರ್ಯ ದಿಕ್ಕು ಮತ್ತು ನಂದಿ ದಿಕ್ಕು ಸಿಂಹರಾಶಿಗೂ ಆಗೋದು. ಅದೇ ರೀತಿ ಕನ್ಯಾ ರಾಶಿಗೆ ಹೋದರೆ ಕನ್ಯಾ ರಾಶಿಯವರೆಗೂ ಸಹ ನಂದಿ ದಿಕ್ಕಾಗುತ್ತೆ, ಜೊತೆಯಲ್ಲಿ ಅವರು ಮುಳುಗ ದಿಕ್ಕು ಬೇಕಾದ್ರೆ ಅವ್ರು ಮಾಡ್ಕೋಬೋದು. ನಂದಿ ದಿಕ್ಕು ಅಂದರೆ ಉತ್ತರ. ಅದೇ ನಿಮಗೆ ತುಲಾ ರಾಶಿಗೆ ಹೋದರೆ ತಿರ್ಗಿ ಅವ್ರಿಗೆ ಮುಳುಗ ಬಾಗಿಲಾಗುತ್ತೆ, ಸೂರ್ಯನ ಬಾಗಿಲಾಗೋದಿಲ್ಲ, ಅವ್ರಿಗೆ ಪೂರ್ವ ಆಗೋದಿಲ್ಲ. ಅದಕ್ಕೆ ವೃಶ್ಚಿಕ ರಾಶಿಯವರೆಗೆ ಹೋದರೆ ವೃಶ್ಚಿಕ ರಾಶಿಯವರಿಗೆ 3 ದಿಕ್ಕಲ್ಲೂ ಆಗುತ್ತೆ. ಅವರಿಗೆ ವೃಶ್ಚಿಕ ರಾಶಿಯವರಿಗೆ ಸೂರ್ಯನೂ ಆಗುತ್ತೆ, ನಂದಿನೂ ಆಗುತ್ತೆ. ಅದೇ ರೀತಿ ಧನುಸು ರಾಶಿಯವರಿಗೆ ಆಲ್ಮೋಸ್ಟ್ ಧನುಸು ರಾಶಿಯವರಿಗೆ ಪೂರ್ವ ಆ್ಯಂಡ್ ಉತ್ತರ ಆ್ಯಂಡ್ ಇದೆಲ್ಲ ದಕ್ಷಿಣ ದಿಕ್ಕು ಅಂದ್ಬಿಟ್ಟು ಎಲ್ಲವೂ ಸಹ ಅವ್ರಿಗೆ ಆಗಿಬರುತ್ತೆ. ಅದೇ ರೀತಿಗೆ ನಿಮಗೆ ಮಕರ ರಾಶಿ ಮತ್ತು ಕುಂಭರಾಶಿ ಎರಡಕ್ಕೂ ಹೋದರೆ ಆ ಸೂರ್ಯನ ದಿಕ್ಕು ಮಾಡೋಕ್ಕೆ ಆಗಲ್ಲ, ಅವ್ರು ಪಶ್ಚಿಮ ದಿಕ್ಕೇ ಮಾಡ್ಕೊಳ್ಬೇಕು. ಪಶ್ಚಿಮ ದಿಕ್ಕಾಗಲಿಲ್ಲ ಅಂತಂದರೆ ಉತ್ತರ ದಿಕ್ಕಿರಬೇಕು, 2 ದಿಕ್ಕು ಬಿಟ್ಟರೆ ಅವ್ರಿಗೆ ಆಗೋದಿಲ್ಲ. ಮೀನ ರಾಶಿಯವರಿಗೆ ಅವ್ರು ಆರಾಮಾಗಿ ಸೂರ್ಯನ ಬಾಗಿಲು ಮಾಡ್ಕೊಳ್ಬೋದು, ನಂದಿ ಬಾಗಿಲು ಮಾಡ್ಕೊಳ್ಬೋದು. ಮತ್ತು ವಾಸ್ತು ಒಳಗಡೆ
ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ವಾಸ್ತುಗಳಲ್ಲಿ ನೀವೇನು ನೋಡಿಲ್ಲ ಅಂತಂದರೂ ಫಸ್ಟ್ ಅಗ್ನಿಮೂಲೆ ನೋಡ್ಕೊಳ್ಳಿ. ಅಗ್ನಿಮೂಲೆ ಕರೆಕ್ಟಾಗಿ ಅಗ್ನಿಮೂಲೆಯಲ್ಲಿ ಇರಬೇಕು. ಮತ್ತು ಕುಬೇರ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಇರಬೇಕು. ವಾಯುಮೂಲೆಯಲ್ಲಿ ಒಂದು ಬೆಡ್ರೂಮ್ ಇರುತ್ತೆ, ಇಲ್ಲಾಂದರೆ ಬಾತ್ರೂಮ್ ಇರುತ್ತೆ. ಅಥವಾ ಅಕಸ್ಮಾತ್ ಹೋದರೆ ನಿಮಗೆ ಅಗ್ನಿ ಮೂಲೆಯಿಂದ ಅಡುಗೆ ಮನೆಯಿಂದ ಪಕ್ಕಕ್ಕೆ ಅಂದರೆ ಕುಬೇರ ಮೂಲೆ ಒಂದು ಅಡುಗೆ ಮೂಲೆ ಸೆಂಟ್ರಲ್ಲಿ ಒಂದು ಬಾತ್ರೂಮ್ ಇರುತ್ತೆ. ಇಲ್ಲ ಅಂತಂದರೆ ಅಗ್ನಿ ಮೂಲೆ ದೇವ ಮೂಲೆ ಸೆಂಟ್ರಲ್ಲಿ ಒಂದು ಬಾತ್ರೂಮ್ ಇರುತ್ತೆ, ವಾಯುಮೂಲೆಯಲ್ಲಿ ಇರುತ್ತೆ. ಇದನ್ನು ಬಿಟ್ಟು ಬೇರೆ ಬೇರೆ ಕಡೆ ರೂಮ್ ಬಾತ್ರೂಮ್ ಮಾಡಿದ್ರೆ ಅದು ನಿಮಗೆ ವಾಸ್ತು ದೋಷಗಳು ನಿಮಗೆ ಕಾಡುತ್ತೆ, ಮನೆ ಏಳಿಗೆ ಆಗೋದಿಲ್ಲ. ಓಕೆ, ಮನೆ ಯಜಮಾನ ಯಾವ ರಾಶಿ? ಹೆಸರು ಮೇನ್ ಮುಖ್ಯವಾಗಿ ಮನೆ ಯಜಮಾನ, ದುಡಿಮೆ ಮಾಡುವಂಥವರು, ಮನೆಗೆ ಕ್ಯಾಪ್ಟನ್ ಅಂತ ಹೇಳ್ತೀವಲ್ಲ, ಮನೆಗೆ ದೊಡ್ಡವರು ಯಾರಿರ್ತಾರೆ ಅವ್ರಿಗೆ ಮೇನ್ ಈ ಬಾಗಿಲು ಬರಬೇಕು. ಅವ್ರಿಗಾಗ್ದಲೇ ಮಕ್ಳಿಗಾಗುತ್ತೆ, ಹೆಂಡ್ತಿಗಾಗುತ್ತೆ. ಕೆಲವರೆಲ್ಲ ಬರ್ತಾರೆ ನಮ್ಮ ಅವ್ರಿಗಾಗಲಿಲ್ಲ ಹೆಂಡ್ತಿಗೆ ನೋಡ್ರಿ, ಹೆಂಡ್ತಿಗಳೆಲ್ಲ ಮಕ್ಕಳು ನೋಡಿ ಅಂತ ಹೇಳ್ತಾರೆ. ಮನೆ ಯಜಮಾನ ಮುಖ್ಯ. ಮನೆ ಯಜಮಾನ ಚೆನ್ನಾಗಿ ಬಂದರೆ ಮನೆ ಬರುತ್ತೆ. ಮನೆ ಯಜಮಾನಿಗಿಂತಲೂ ಯಜಮಾನಿಗಾಗಬೇಕು. ಯಜಮಾನಿಗಾದರೆ ಯಜಮಾನಿಗಾಗುತ್ತೆ, ಬಟ್ ಯಜಮಾನಿಗಾಗದೆ ಯಜಮಾನಿಗಾಗಲ್ಲ. ಆಗೋದಿಲ್ಲ. ಎಸ್ ಗುರುಗಳೇ.